ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಕಿಚ್ಕೋಬೇಡ, ನಿಮ್ಮ ಮನೆಗೆ ಬಂದಿರೋ ಕಳ್ಳ ನಾನೇ. ಅಯ್ಯೋ, ಇಲ್ಲಿಗೆ ಯಾಕೆ ಬರೋಕ್ಕೋದ್ರಿ? ಅಲ್ಲ, ಮನೆ ಒಳಗಡೆ ಹೆಂಗ್ ಬಂದ್ರಿ? ಸರೋಜಾ ಆಂಟಿ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರ? ಮುಗೀತು ಕತೆ. ಹೆದರ್ಕೋಬೇಡ, ಅವ್ರು ನನ್ನ ಮುಖ ನೋಡಿಲ್ಲ. ಮತ್ತೆ ಕಳ್ಳ ಅಂತ ಕಿರ್ಚ್ಕೊಂಡ್ರು. ಈಗ ಮನೆಯವ್ರಿಗೆ ಎಲ್ರಿಗೂ ಎಚ್ಚರ ಆಗ್ತೈತೆ. ಸಿಕ್ಕಾಕೊಂಡ್ರೆ? ನಿನ್ ಕಿಟಕಿ ಬಾಗಿಲು ತೆಗಿಲಿಲ್ಲ, ಅದಕ್ಕೆ ನಾನು ಏಣಿ ಹತ್ಕೊಂಡು ಬರ್ಬೇಕಾಯ್ತು. ಅಯ್ಯೋ, ನೀವು ಫೋನ್ ಮಾಡಿ ಹೇಳಿದಾಗ ನಾನು ಕನಸು ಅಂದ್ಕೊಂಡು ಸುಮ್ಮನಾದೆ. ಯಾರು ಕಾಡ್ಲೇ ಅಲ್ಲವ. ಅದೇನ್ ಕಂಡ್ಲೋ ಏನ್ ಕತೆನೋ, ಯಾಕಂಗ್ ಕುಕ್ಕೊಂಡ್ಲೋ? ಅಯ್ಯೋ ಅಣಯ್ಯ, ಆ ಸರೋಜಮ್ಮ ಎಲ್ಲೋ ನಿದ್ದೆಗಣ್ಣ ಕಿರ್ಚ್ಕೊಂಡಿರ್ಬೇಕು ಬಿಡು. ಬಟ್ಟೆ ಅಂತೀಯ? ಪದ್ಮಿನಿ ಮಲ್ಗೋಳ? ಪದ್ವ, ಪದ್ಮಿನಿ, ಪದ್ಮಿನಿ, ಹೇ ಪದ್ಮಿನಿ, ಯಾರಣ್ಣ ಬಂದಿದ್ರೇನಮ್ಮ? ಇಲ್ಲ ಅಪ್ಪಯ್ಯ. ಮತ್ತ ಈ ಸರೋಜಮ್ಮ ಯಾಕೆ ಬಡ್ಕೊಂಡ್ಲು ಕಳ್ಳ ಕಳ್ಳ ಅಂತ? ಏನ್ ನೋಡಿದ್ಲೋ ಏನೋ. ಅಲ್ಲ, ನೀನ್ ಮಲಗಿದ್ದಾಗ ಯಾರಣ್ಣ ಬಂದು ಇಲ್ಲೆಲ್ಲ ಸೇರ್ಕೊಂಡ್ಬಿಟ್ರೆ ಹೆಂಗೆ? ಸರಿ ನೋಡ್ದೇನವ ನೀನು? ಒಳ್ಳೆ ಕತೆ ಆಯ್ತಪ್ಪ ಅರ್ಧ ರಾತ್ರಿಗೆ. ಯಾರು ಕಾಣ್ತಿಲ್ಲ, ಯಾಕೆ ಕುಕ್ಕೊಂಡ್ಲು ಇವಳು? ಮಂಕ ಎಲ್ರು ಮನೆ ಕಳಿಕ್ ಹೋಗ್ರಿ, ನೋಡಿ ಮಲ್ಗೋಗಿ. ಅಯ್ಯೋ ಅಕ್ಕ, ಕಳ್ಳನೂ ಇಲ್ಲ ಯಾರು ಇಲ್ಲ, ನೀನ್ ಆರಾಮಾಗಿ ಮಲಿಕೋ. ಏನಾಯ್ತಕ್ಕ? ಏನಿಲ್ಲ, ಅದು ಅದು ಅಯ್ಯೋ ಬಿಡ್ಬೇ. ಅಕ್ಕ, ಬಾವ ಇಲ್ಲಿಗೆ ಹೇಗ್ ಬಂದ್ರು? ಓ, ಗೊತ್ತಾಯ್ತು ಗೊತ್ತಾಯ್ತು, ನನಗೆಲ್ಲ ಅರ್ಥ ಆಗ್ತೈತೆ. ನಮ್ಮ ಮನೆಗ್ ಬಂದಿರೋ ಕಳ್ಳ ಇವ್ರೇನೆಯಾ? ಸದ್ಯ ಅಪ್ಪನ ಕೈಗೆ ಸಿಕ್ಕಾಕೊಳ್ಳಿಲ್ವಲ್ಲ ಇವರು. ನಾನೇನ್ ಮಾಡ್ಲಿ ಹೇಳಿ, ಆಚೆ ಬಾ ಅಂತ ಫೋನ್ ಮಾಡಿದ್ರೆ ನಿಮ್ಮಕ್ಕ ಕನ್ಸು ಅನ್ಕೊಂಡ್ ಮಾಡ್ಕೊಂಡಿದ್ದಾಳೆ. ಈ ಚಳಿಲಿ ಎಷ್ಟೊತ್ತಂತ ಹೊರಗಡೆ ಕಾಯ್ಲಿ, ಏಣಿ ಹತ್ಕೊಂಡು ಬಂದ್ಬಿಟ್ಟೆ. ಸರಿ ಸರ್, ಈಗ ನೋಡಿದಾಯ್ತಲ್ಲ, ನೀವು ಹೊರಡಿ. ನೋಡ್ರಿ ನಿಮ್ಮಕ್ಕ ಹೆಂಗೆ ಹೇಳ್ತಾ ಇದ್ದಾಳೆ, ಅಲ್ಲಿಂದ ಇಲ್ಲಿವರೆಗೂ ಬಂದ್ರೆ ನನಗೆ ಸಿಗೋ ಪ್ರೀತಿ ಗೌರವ ಹೊರಡಿ ಅನ್ನೋದು. ಅಕ್ಕ ಪಾಪ ಕಣೆ, ನಿನ್ಗೋಸ್ಕರ ಬಂದವ್ರೆ, ನಿನಗ್ ಮಾತಾಡೋಕೇನೋ, ಬೇಕಿದ್ರೆ ನಾನು ಆಚೆ ಹೋಯ್ತೀನಿ. ಅಯ್ಯೋ ಪೂರ್ವಿ, ಅಪ್ಪಯ್ಯ ಬೇರೆ ಕಳ್ಳ ಬಂದವ್ರೆ ಅಂತ ಅನ್ಕೊಂಡವ್ರೆ. ಇವತ್ ರಾತ್ರಿ ಎಲ್ಲ ಎದ್ದಿರ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಆಯ್ತು ಬಿಡಿ, ನಾನು ಹೋಗ್ತೀನಿ. ಒಂದ್ ನಿಮಿಷ ಬಾವಾ. ಅಕ್ಕ, ನೀನ್ ಆಚೆ ಕಡೆಗೆ ಹೋಗಿ ಬಾವನ್ ಜೊತೆ ಮಾತಾಡ್ಬೋದಲ್ವಾ? ನೀನೇನ್ ಯೋಚನೆ ಮಾಡ್ಬೇಡ, ಅಪ್ಪಯ್ಯ ಏನಾರ ಎದ್ರೆ ನಾನ್ ನಿನಗೆ ಹೇಳ್ತೀನಿ. ಹೋಗಕ್ಕ ಪಾಪ. ಈಗ ಒಂದ್ ನಿಮಿಷ, ಹಿಂಗಿಂದ ಅಲ್ಲ, ಇತ್ಲ ಕಡೆ ಬಾಗ್ಲಿಂದ ಹೋಗಿ.
ಇದ್ಯಾಕ್ರಿ ಮಲ್ಗದ್ ಬಿಟ್ಟು ತಿರ್ಗಾ ಎದ್ ಬಂದಿದ್ದೀರಾ? ಕಳ್ಳ ಬಂದವನೋ ಇಲ್ವೋ ಗೊತ್ತಿಲ್ಲ, ಯಾಕೋ ಸಮಾಧಾನ ಆಗ್ತಿಲ್ಲ, ನಿದ್ದೆ ಗೊತ್ತಿಲ್ಲ. ಬ್ಯಾಟ ತಂಬ್ರಕು. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಬರ್ಬೇಕಿತ್ತ ಈ ರಾತ್ರಿಲಿ? ನಾನು ಫೋನ್ ಮಾಡಿದಾಗ ನೀನು ಸರಿಯಾಗಿ ಮಾತಾಡಲಿಲ್ಲ, ವಾಪಸ್ ಕಾಲು ಮಾಡಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸರಿ, ನೀನು ಹೋಗಿ ಹೋಗು, ನಾನು ನೋಡ್ಕೊಂಬತ್ತೀನಿ. ಹೋಗು. ನೋಡಿ, ಈ ರಾತ್ರಿಲಿ ನಾವ್ ಹಿಂಗ್ ಈಚೆ ನಿಂತು ಮಾತಾಡೋದು ಸರಿಯಲ್ಲ. ಯಾವಾಗ್ಲೂ ಬರೀ ಹೊರಡಿ ಅಂತ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಬೇರೆ ತುಂಬಾ ದೂರ ಹೋಗ್ಬೇಕಲ್ಲ, ಪ್ಲೀಸ್ ಹೊರಡಿ. ಹೊರಡಲೇಬೇಕಾ? ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಸರಿ ಬಾ, ಕಾರಲ್ಲಿ ಕೂತ್ಕೊಳ್ಳೋಣ. ಕಾರಲ್ಲ? ಹ್ಞೂ ಮತ್ತೆ, ಇಲ್ಲಾಂದ್ರೆ ನಿಮ್ಮ ಅಪ್ಪನ ಕಾಲು ಸಿಗಾಕೋತೀವಿ ಇಬ್ರು. ಹತ್ತು ಬೇಗ. ಹಬ್ಬ, ಅಪ್ಪಯ್ಯ ಏನಾದ್ರೂ ನೋಡಿದ್ದಿದ್ರೆ ಮುಗೀತು ಕತೆ. ಆದರೂ ನಮ್ಮ ಮಾವಯ್ಯನಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಅವರಿಂದ ತಾನೇ ನಾವಿಬ್ರು ಕಾರೊಳಗೆ ಬಂದು ಇಷ್ಟ ಹತ್ರ ಕೂತಿರೋದು. ನೋಡಿ, ನಾನೀಗ ಮನೆ ಒಳಗಡೆ ಹೋಗ್ಬೇಕು. ಅಪ್ಪಯ್ಯ ಏನಾದ್ರೂ ರೂಮ್ ಒಳಗಡೆ ಬಂದು ನೋಡಿದ್ರೆ ನಾನು ಇಲ್ಲ ಅಂತ ಗೊತ್ತಾಯ್ತೈತೆ. ನನ್ನ ಮನೆ ಗಂಟ ಕರ್ಕೊಂಡೋಗ್ಬಿಡಿ ಪ್ಲೀಸ್. ಇಷ್ಟು ಬೇಗನಾ? ಹೌದು, ನಾನು ಹೋಗ್ಲೇಬೇಕು. ಓಕೆ ಓಕೆ. ನಿಮ್ಮಪ್ಪ ಹಾಗಿದ್ರೆ ಬಾವ ಅಕ್ಕನ ಆಚೆ ಕರ್ಕೊಂಡೋಗೋರ? ಅಪ್ಪಯ್ಯ ಏನಾರು ಎದ್ರೆ ನಾವ್ ಅಕ್ಕಂಗೆ ಸಿಗ್ನಲ್ ಕೊಡ್ಬೇಕು ಅಲ್ವಾ? ಅದಕ್ಕೂ ಮೊದ್ಲು ಒಂದ್ ಕೆಲ್ಸ ಐತೆ ಅಕ್ಕ. ಏನೇ? ಅಪ್ಪಯ್ಯ ಏನಾರು ರೂಮಿಗೆ ಬಂದ್ಬಿಟ್ರೆ ಅಕ್ಕ ಇಲ್ಲೇ ಅವಳೆ ಅನ್ನೋಂಗ್ ನಂಬಿಸ್ಬೇಕು. ಅದ್ ಹೆಂಗೆ ಮಾಡೋದು? ನೋಡೀಗ.
ಆಹಾ ಏನ್ ತಲೆನೆ ನಿಂದು. ನಮ್ ತಂಗಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ಚಾಡೆ. ಯಾಕ್ರವ ಇನ್ನೂ ಮಲ್ಗಿಲ್ವಾ? ಮಲ್ಕೋತೀವವ. ನೀನ್ ಯಾಕೆ ಮಲ್ಗಿಲ್ಲ? ಅಯ್ಯ ಇವತ್ ನಂಗೆ ಎಲ್ಲಿ ನಿದ್ದೆ ಬಿಡು. ಅಲ್ಲ ನಿಮ್ಮಪ್ಪ ಒಂದ್ಕಿತ ಮನೆ ಎಲ್ಲ ಹುಡ್ಕಿ ಆಚೆನೋ ಹುಡ್ಕವ್ರ ತಾನೆ. ಈಗ ಸುಮ್ಕೆ ಮಲಗದ್ ಬಿಟ್ಟು ತಿರ್ಗಾ ಆಚೆಗೆ ಎದ್ದೋಗೋರೆ. ಹಲೋ ಮೇಡಮ್, ನಿಮ್ಮ ಮನೆಯಿಂದ ಊರಾಚೆ ಇರೋ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರು ಬರಲ್ಲ, ತವರಾಮಾಗಿರಿ. ಹಲೋ, ಇಟ್ಕೊಂಡಿರೋ ಕೈ ಬಿಡ್ಸ್ಕೊಳಕ್ಕೆಲ್ಲ ನೋಡ್ಬೇಡಿ. ಈ ಕೈನ ನಾನಂತೂ ಬಿಡಲ್ಲ. ಏನ್ ಗೊತ್ತಾ, ನಾವಿಬ್ರು ಹೀಗೆ ಕೈ ಕೈ ಹಿಡ್ಕೊಂಡು ಯಾರ ಭಯನೂ ಇಲ್ಲದೆ, ಎಲ್ಲಿಗೆ ಏನು ಎತ್ತ ಒಂದು ಗೊತ್ತಿಲ್ಲದೆ ನೆಟ್ಕೊಂಡು ಹೋಗ್ತಾ ಇರಬೇಕು. ನಾನ್ ಸ್ಟಾಪ್ ಮಾತಾಡಬೇಕು. ಹಾಗೇ ರಾತ್ರಿ ಕಳೆದು ಹಗಲಾಗಬೇಕು. ಸೂರ್ಯ ಹುಟ್ಟೋದನ್ನ ನೋಡಿ ನಾವಿಬ್ರು ಜೋರಾಗಿ ಕಿರಿಚ್ಬೇಕು. ಆಮೇಲೆ ಒಂದು ಟೀ ಅಂಗಡಿಯಲ್ಲಿ ಇಬ್ರು ಟೀ ಕುಡಿಬೇಕು. ಆಮೇಲೆ ನಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಾಜಿ ಎಲ್ಲ ನಮ್ನ ಹುಡ್ಕೊಂಬರ್ಬೇಕು. ಆಗ ನಾವು ತಪ್ಪಿಸ್ಕೊಂಡು ಓಡೋಗ್ಬೇಕಲ್ವಾ? ಏನ್ ನೋಡಲ್ಲಿ ನಕ್ಷತ್ರಗಳು, ಈಗಲೇ ತೋರಿಸ್ಬಿಡ್ತೀನಿ. ಅದೇ ಅರುಂಧತಿ ನಕ್ಷತ್ರ. ಮದುವೆ ಟೈಮಲ್ಲಿ ಹಗಲೊತ್ತಲ್ಲಿ ತೋರಿಸ್ಬೇಕಾಗತ್ತೆ, ಆಗ ನಿನಗೆ ಕಾಣಿಸಲ್ಲ. ಈಗಲೇ ನೋಡ್ಕೊಂಬಿಡು. ಯಾಕೆ? ಒಂದ್ ಫೋಟೋ ತಗೊಂಡು ಇಟ್ಕೊಂಡ್ರೆ ಸಾಕಲ್ವಾ? ನಮ್ಮ ಮದ್ವೆ ದಿನ ಪುರೋಹಿತರು ಅರುಂಧತಿ ನಕ್ಷತ್ರ ತೋರ್ಸು ಅಂದಾಗ ನಾನು ಆ ಫೋಟೋ ನೋಡಿದ್ರೆ ಸಾಕಲ್ವಾ? ಫೋಟೋ ಅಂತ ತಕ್ಷಣ ನೆನಪಾಯ್ತು. ನೆನೆ ಕಾಲೇಜಲ್ಲಿ ತೆಗ್ದಿದ್ದು ನಿನ್ ಫೋಟೋಗಳನ್ನ ಕೊಲಾಜ್ ಮಾಡಿ ನಿಂಗೆ ಗಿಫ್ಟ್ ಮಾಡೋಣ ಅಂತಿದ್ದೆ, ಮರ್ತೆ ಹೋದೆ. ನನ್ ಗಿಫ್ಟ್ ಎಲ್ಲ ಏನೂ ಬೇಡ, ನೀವು ತೊಂದರೆ ತಗೋಬೇಡಿ. ಆಹಾ ದೇವ್ರೆ, ಎಂಥ ಒಳ್ಳೆ ಹುಡುಗಿ ನನಗೆ ಕೊಟ್ಟಿದ್ಯಪ್ಪ. ಗಿಫ್ಟ್ ಕೊಡದೇ ಇದ್ರೆ ಜಗಳ ಮಾಡೋ ಹುಡುಗಿರ ಮಧ್ಯೆ ನಮ್ಮ ಪದ್ಮಿನಿಯವ್ರು ಗಿಫ್ಟೇ ಬೇಡ ಅಂತಿದ್ದಾರೆ. ಸಾಕು, ಇನ್ನು ಎಷ್ಟೊತ್ತು ಇಲ್ಲೇ ಇರೋದು? ನಂಗೆ ಭಯ ಆಯ್ತೈತೆ. ಈಗ ದೆವ್ವ ಭೂತಗಳು ಬರೋ ಹೊತ್ತು. ನನ್ನ ಮನೆಗೆ ಬಿಡಿ ಪ್ಲೀಸ್. ನಿಂಗೆ ದೆವ್ವ ಭೂತ ಅಂದ್ರೆ ಭಯನಾ? ಯಾಕೆ, ನಿಮಗ್ ಭಯ ಇಲ್ವಾ? ಚಾನ್ಸೇ ಇಲ್ಲ, ನೋ ವೇ. ದೆವ್ವ ಭೂತಗಳೆಲ್ಲ ನಂಗೊಂಥರ ಫ್ರೆಂಡ್ಸ್ ಇದ್ದಂಗೆ. ನಾನು ಅವುಗಳ ಜೊತೆ ಮಾತಾಡ್ತಾ ಇರ್ತೀನಿ. ಒಂದ್ಸಲ ಅಂತೂ ಚಿಕ್ಕಮಂಗ್ಳೂರ್ಗೆ ಹೋದಾಗ ಒಂದ್ ದೊಡ್ಡ ದೆವ್ವ ಬಂದಿತ್ತು. ಅದ್ ನಂಗೆ ಎದುರ್ಸಕ್ ಮುಂಚೆ ನಾನೇ ಅದಕ್ಕೆ ಬ್ಯಾ ಅಂತ ಎದುರಿಸ್ಬಿಟ್ಟಿದ್ದೆ. ಹಿಂಗೆ ಎದುರ್ಕೊಂಡಿತ್ತದು. ಒಂದ್ ಹೆಣ್ದೆವ್ವ ಅಂತೂ ನಾನು ತುಂಬಾ ಸ್ಮಾರ್ಟ್ ಅಂತ ನನ್ನ ಹಿಂದೆನೆ ಬಿದ್ಬಿಟ್ಟಿತ್ತು. ಅದ್ರ ಹೆಸರು ಮೋಹಿನಿ ಮರ್ಕಣಿ ಅಂತ. ನಾನದ್ರ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಲಿಲ್ಲ. ನಾನು ಇದೆಲ್ಲ ಸುಮ್ಮನೆ ಹೇಳ್ತಿಲ್ಲ. ಎಷ್ಟೋ ಸಲ ರಾತ್ರಿ ನಾನು ರಸ್ತೆಲಿ ಹೋಗೋವಾಗ ದೆವ್ವಗಳು ಬಂದು ಹಾಯ್ ಮಾಡಿದ್ದುಂಟು. ನಾನು ಅವುಗಳ ಜೊತೆ ಹಾಯ್ ಮಾಡಿ ಒಂದಷ್ಟೊತ್ತು ಕೂತ್ಕೊಂಡು ಹರಟೆ ಹೊಡೆದಿದ್ದು ಇದೆಲ್ಲ ಉಂಟು. ಬೇಕಾದ್ರೆ ಈಗಲೂ ಯಾವ್ದಾದ್ರು ದೆವ್ವನೋ ಮೋಹಿನಿನೋ ಭೂತಾನೋ ಯಾವ್ದಾದ್ರು ಬಂದ್ರೆ ನನಗೇನು ಕೇರ್ ಇಲ್ಲ. ಇದೇನಪ್ಪ ಕೊಳ್ಳಿಗಳು ನನ್ನ ಕಡೆನೆ ಬರ್ತಿದೆ. ಅಂದ್ರೆ ಕೊಳ್ಳಿ ದೆವ್ವನಾ? ಹೌದು ಕಣೋ, ನಾನೇ ಕೊಳ್ಳಿ ದೆವ್ವ.
ನೀನೊಬ್ನೇ ಸಿಕ್ಕಿದೀಯಾ ಅಲ್ವಾ? ನಾನ್ ಒಬ್ನೇ ಇಲ್ಲಿದ್ದೀನಿ, ನನ್ನ ಜೊತೆ ಪದ್ಮಿನಿ ಇದ್ದಾಳೆ. ಪದ್ಮಿನಿ ಪದ್ಮಿನಿ ಎಲ್ಲೋದ್ಯೆ? ಪದ್ಮಿನಿ ಪದ್ಮಿನಿ ಎಲ್ಲೋದೆ? ಪದ್ಮಿನಿ ಅಲ್ಲ, ನೀವಿಬ್ರು ಯಾಕೆ ಹಿಂಗ್ ಗಾಬರಿ ಆಗ್ತಿದ್ದೀರಾ? ಅದು ಅವ ಏನಿಲ್ಲ ಅವ, ಇಷ್ಟು ರಾತ್ರಿಯಾಗೆ ಅಪ್ಪಯ್ಯ ಯಾಕೆ ಆಚೆ ಹೋದ್ರು ಅಂತ. ಆಯಾ, ಅವರು ನನ್ ಮಾತು ಎಲ್ಲಿ ಕೇಳ್ತಾರೆ ಹೇಳು? ಅವ್ರನ್ನೇನ್ ನಂಬಂಗಿಲ್ಲ. ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಳ್ಳ ಬಂದಿದ್ದ ಅಂತ ಕಂಪ್ಲೇಂಟ್ ಕೊಟ್ಟು ಬಂದ್ರು. ಅಕ್ಕ ಸಿಕ್ಕಾಕೊಂಡ್ಬಿಟ್ಟೆ. ಏನೋ ಅದ್ಯಾವ್ರೇ ಗತಿ. ಏನ್ರಿ ಅದು ಗುಸ್ಗುಸು? ಏನಿಲ್ಲ ಅವ, ನೀನೋಗ್ ಮಲ್ಕೋ ಹೋಗು. ನಿಮ್ಮ ಅಪ್ಪಯ್ಯ ಬರೋ ತನಕ ನಂಗೆ ಸಮಾಧಾನ ಇಲ್ಲ ಕಣೆ. ಅವ್ರು ಬರ್ಲಿ ಇರು. ಅಲ್ಲ, ನಾವ್ ಈಟೆಲ್ಲ ಮಾತಾಡ್ತಿದ್ರು, ನಿಮ್ಮ ಅಕ್ಕ ಅವಳೆ ಖಬರೇ ಇಲ್ದಂಗೆ ಮುಸ್ಕಾಕ ಮಲ್ಗವಳೆ. ಅಯ್ಯೋ ಅಯ್ಯೋ, ಏನಾಯ್ತು ನಿಮ್ಗೆ? ಎದೇಳಿ ನಂದನ್ ಅವ್ರೆ, ನಂದನ್ ಅವ್ರೆ. ಅಯ್ಯೋ ನಂದನ್ ಅವ್ರೆ, ಯಾವ ದೆವ್ವನೂ ಇಲ್ಲ, ನಾನೇ ನಿಮ್ನ ಹೆದರ್ಸಕ್ಕಾಗಿ ಮಾಡಿದ್ದು. ಅಲ್ಲಿ ದೂರದಲ್ಲಿ ಕೊಳ್ಳಿಗಳಿದ್ವು, ನಿಮ್ನ ಭಯ ಬೀಳ್ಸೋಣ ಅಂತ ತಗೊಬಂದೆ. ನೀವು ನೋಡಿದ್ರೆ ನಂದನ್ ಅವ್ರೆ, ಹೇಳಿ ನಂದನ್ ಅವ್ರೆ. ಅಯ್ಯೋ ಎಚ್ಚರನೇ ಇಲ್ವಲ್ಲ, ಎಲ್ಲಿಂದನಾದ್ರೂ ನೀರ್ ತಗೋಬರ್ಬೇಕು. ಪದ್ಮಿನಿ ಪದ್ಮಿನಿ, ನಾನೇನ್ ಹೆದರ್ಕೊಂಡಿಲ್ಲ, ತಮಾಷೆಗೀಗ್ ಮಾಡಿದ್ದು. ನಿಜವಾಗ್ಲೂ ನೀರ್ ತರ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಅವ್ವ, ಅಕ್ಕನ್ ಎಬ್ಬಿಸ್ಬೇಕು ಅಂತನಾ? ನೀನು ನಾನು ಎಲ್ಲ ನಿದ್ದೆ ಕೆಡ್ತಿರೋದ್ ಸಾಲ್ದಾ? ಹೌದಲ್ವಾ? ಪಾಪ ಒತ್ತಾರೇನೆ ಎದ್ದಳ್ತಾಳೆ, ಮನೆ ಕೆಮ್ಮೆ ಎಲ್ಲ ಮಾಡ್ತಾಳೆ, ಕಾಲೇಜ್ಗೆ ಹೋಗ್ತಾಳೆ, ಬಂದು ಮತ್ತೆ ಓದ್ಕಂತಾಳೆ. ಅದ್ಕೆ ಅಲ್ವಾ ಹಿಂಗ್ ಸೋಂಪಾಗಿ ನಿದ್ದೆ ಬರೋದು. ಏನು ಮಾಲಿ ಕಳದ್ ಬಿಟ್ಬಿಟ್ಟು ಅಲ್ಟೆ ಹೊಡ್ಕೊಂಡ್ ಕೂತಿರ್ತೀರಾ? ಯಾವ್ರೆ ಸ್ವಲ್ಪ ನೀರ್ನ ಎಲ್ಲಾದ್ರೂ ಸಿಕ್ಕಂಗ್ ಮಾಡಪ್ಪ. ಪಾಪ ನಂದನ್ ಅವರು.